Warren Buffett is one of the most successful investor in US market. ವಾರನ್ ಬಫೆಟ್ ಅವರು ಒಂದು ಮಾತನ್ನು ಹೇಳ್ತಾರೆ, ಡೋಂಟ್ ಟ್ರೈ ಟು ಟೈಮ್ ದ ಮಾರ್ಕೆಟ್ ಅಂತಂದರೆ, ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ ಅಂತಂದರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡುವಾಗ ದೇ ವಾಂಟ್ ವೇಟ್ ಫಾರ್ ದ ಎಕ್ಸಾಕ್ಟ್ ಟೈಮಿಂಗ್, ಒಂದು ಒಳ್ಳೆಯ ಸಮಯವನ್ನು ನೋಡಿಕೊಂಡು ಹೂಡಿಕೆ ಮಾಡೋದಕ್ಕೆ ಇಷ್ಟಪಡ್ತಾರೆ. ದೇ ವಾಂಟ್ ಬೈ ಎಕ್ಸಾಕ್ಟ್ ಅಟ್ ಲೋ, ಕೆಳಗಡೆ ಬೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ದೇ ವಾಂಟ್ ಸೆಲ್ ಅಟ್ ಎಕ್ಸಾಕ್ಟ್ ಹೈ. ಸ್ನೇಹಿತರೆ, ವಿಚ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ನೀವು ಕೆಳಗಡೆ ಬೈ ಮಾಡಿ ಮೇಲ್ಗಡೆ ಸೆಲ್ ಮಾಡೋದು ಎಲ್ಲ ಸಂದರ್ಭದಲ್ಲೂ ವಿಚ್ ಇಸ್ ಅಬ್ಸಲ್ಯೂಟ್ಲಿ ನಾಟ್ ಪಾಸಿಬಲ್. ನಾನು ಕೆಲವೊಂದಿಷ್ಟು ಉದಾಹರಣೆಯನ್ನು ಕೊಡ್ತೀನಿ. ಡ್ಯೂರಿಂಗ್ ದ ಕೋವಿಡ್ ಸಂದರ್ಭದಲ್ಲಿ ನಿಫ್ಟಿ ಹ್ಯಾಸ್ ಕರೆಕ್ಟೆಡ್ ಫ್ರಮ್ 12,000 ಟು ಟಿಲ್ 7,500. 12,000ದಿಂದ 7,500ಕ್ಕೆ ನಿಫ್ಟಿ ಕರೆಕ್ಷನ್ ಆಯಿತು. ಆ ಸಂದರ್ಭದಲ್ಲಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡಿದ್ರು ಅಂದರೆ, ಮಾರ್ಕೆಟ್ ಇನ್ನೂ ಸ್ವಲ್ಪ ಕೆಳಗೋಗ್ಬೋದು ಅಂತ ವೇಟ್ ಮಾಡಿದರು. ಆದರೆ ಏನಾಯ್ತು ಅಂದರೆ, 2-3 ದಿನದಲ್ಲೇ ಮಾರ್ಕೆಟ್ ರಿಕವರ್ ಆಗಿ 12,000 ಬಂತು, 13,000 ಬಂತು, 14,000 ಬಂತು. ಪ್ರತಿದಿನ ಮಾರ್ಕೆಟ್ ಹೊಸ ಹೈಗಳನ್ನು ಕ್ರಿಯೇಟ್ ಮಾಡ್ತಾ ಹೋಯಿತು. ಈ ರೀತಿಯಾಗಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಆ ಒಂದು ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಾದಂಥ ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಭಾರತದಲ್ಲಿ ಜನರಲ್ ಎಲೆಕ್ಷನ್ ಇತ್ತು, ಲೋಕಸಭಾ ಚುನಾವಣೆ ಇತ್ತು. ಈ ಸಂದರ್ಭದಲ್ಲಿ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡಿದ್ರು ಅಂದರೆ, ಇಲೆಕ್ಷನ್ ರಿಸಲ್ಟ್ ಆದಮೇಲೆ ನೋಡಿಕೊಂಡು ಹೂಡಿಕೆ ಮಾಡೋಣ ಅಂಥೇಳಿ ಹೂಡಿಕೆಯನ್ನು ಮಾಡಲಿಲ್ಲ. ಆದರೆ ಮಾರ್ಕೆಟ್ ಏನು ಮಾಡ್ತಂದರೆ, ಪ್ರತಿದಿನ ಹೊಸ ಹೈಗಳನ್ನು ಕ್ರಿಯೇಟ್ ಮಾಡ್ತಾ ಹೋಯಿತು. ಅದಾದಮೇಲೆ ರಿಸಲ್ಟಲ್ಲಿ ನಮಗೆಲ್ಲರಿಗೂ ಏನು ಎಕ್ಸ್ಪೆಕ್ಟೇಷನ್ ಇತ್ತು, BJPಗೆ ಕ್ಲಿಯರ್ ಮೆಜಾರಿಟಿ ಬರುತ್ತೆ, ಅದಾದಮೇಲೆ ಮಾರ್ಕೆಟ್ ಚೆನ್ನಾಗಿ ಹೋಗುತ್ತೆ ಅಂತೇಳಿ ನಮ್ಮೆಲ್ಲರ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ರಿಯಾಲಿಟಿ ಏನಾಯಿತು, BJPಗೆ ಕ್ಲಿಯರ್ ಮೆಜಾರಿಟಿ ಬರಲಿಲ್ಲ. ಸಮ್ಮಿಶ್ರ ಸರ್ಕಾರ ಬಂತು. ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸ್ ಏನು ಮಾಡಿದಾರೆ ಅಂದರೆ, ಸಮ್ಮಿಶ್ರ ಸರ್ಕಾರ ಇದೆ, ಸರ್ಕಾರ ಎಷ್ಟು ದಿನ ನಡೆಯುತ್ತೋ ಏನು ಅಂತೇಳಿ ಸುಮಾರು ಜನ ಹೂಡಿಕೆ ಮಾಡೋದಕ್ಕೆ ಹಿಂದೇಟು ಹಾಕಿದ್ರು. ಆದರೂ ಕೂಡ ಮಾರ್ಕೆಟ್ ಏನು ಮಾಡ್ತಾ ಇದೆ ಅಂದರೆ, ಪ್ರತಿದಿನ ಹೊಸ ಹೈಗಳನ್ನು ಕ್ರಿಯೇಟ್ ಮಾಡ್ತಾ ಇದೆ. ಇವತ್ತು ನಿಫ್ಟಿ 24,000 ಪಾಯಿಂಟಲ್ಲಿ ಟ್ರೇಡ್ ಆಗ್ತಿದೆ. ನಿಫ್ಟಿ ವಿಚ್ ಇಸ್ ಟ್ರೇಡಿಂಗ್ ಅಟ್ 24,000, ಸೆನ್ಸೆಕ್ಸ್ ವಿಚ್ ಇಸ್ ಟ್ರೇಡಿಂಗ್ ಅಟ್ 79,000. ಸ್ನೇಹಿತರೆ, ಸ್ಟಾಕ್ ಮಾರ್ಕೆಟ್ನಲ್ಲಿ ಯಾವುದೇ ಒಂದು ಇವೆಂಟ್ ನಡೆದಾಗ ಒಂದು 2-3 ದಿನ ಮಾರ್ಕೆಟ್ ಅದಕ್ಕೆ ರಿಯಾಕ್ಟ್ ಮಾಡುತ್ತೆ. ಶಾರ್ಟ್ ಟರ್ಮಲ್ಲಿ ಅದು ನೆಗೆಟಿವ್ ಇಂಪ್ಯಾಕ್ಟನ್ನು ತೋರಿಸುತ್ತೆ. ಬಟ್ ಇನ್ ದ ಲಾಂಗ್ ಟರ್ಮ್, ಮಾರ್ಕೆಟ್ ವಿಲ್ ಬಿ ಆಲ್ವೇಸ್ ಇನ್ ದ ಅಪ್ವರ್ಡ್ ಟ್ರಾಜೆಕ್ಟರಿನಲ್ಲೇ ಮಾರ್ಕೆಟ್ ಹೋಗುತ್ತೆ. ಅದಕ್ಕೋಸ್ಕರನೇ ವಾರನ್ ಬಫೆಟ್ ಅವ್ರು ಹೇಳಿದ್ದು, ಡೋಂಟ್ ಟ್ರೈ ಟು ಟೈಮ್ ದ ಮಾರ್ಕೆಟನ್ನು ಎಕ್ಸಾಕ್ಟ್ ಆಗಿ ಟೈಮ್ ಮಾಡೋದಕ್ಕೆ ಹೋಗಬೇಡಿ. ಅದರ ಬದಲಾಗಿ ಮಾರ್ಕೆಟಲ್ಲಿ ಒಂದು ಲಾಂಗ್ ಟರ್ಮ್ ಟೈಮನ್ನು ಸ್ಪೆಂಡ್ ಮಾಡಿ, ದೆನ್ ಓನ್ಲಿ ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ವೆಲ್ತ್ ಅಂತೇಳಿ ವಾರನ್ ಬಫೆಟ್ ಅವ್ರು ಹೇಳಿದರು. ಸ್ನೇಹಿತರೆ, ನೀವೇನು ಮಾಡ್ತಾ ಇದ್ದೀರಾ? ನೀವು ಸಿಸ್ಟಮ್ಯಾಟಿಕ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ಒಂದು ಎಕ್ಸಾಕ್ಟ್ ಟೈಮ್ಗೆ ನೀವು ವೇಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.